ಜೋರಾದ ಒಂದು ಮಳೆ ಬಂದರೆ ಸಾಕು ರಸ್ತೆಯೇ ಕೆರೆಯಾಗಿ ಬಿಡುತ್ತದೆ. ಇಡೀ ರಸ್ತೆಯಲ್ಲಿ ನೀರು ತುಂಬಿಕೊಂಡು ವಾಹನ ಸವಾರರು ರಸ್ತೆಯಲ್ಲಿ ಇದೆ ಎಂದು ಪರದಾಡುವ ಸ್ಥಿತಿ ನಿರ್ಮಾಣಗೊಂಡಿದೆ. ರಸ್ತೆಯಲ್ಲಿ ನೀರೋ ನೀರಿನಲ್ಲಿ ರಸ್ತೆಯೋ ಎನ್ನುವಂತೆ ಭಾಸವಾಗುವಂತೆ ಮಳೆ ನೀರು ರಸ್ತೆಯನ್ನು ಆಕ್ರಮಿಸಿಕೊಂಡಿದೆ. ಇದು ತುಂಬೆ ಕೊಳದ ಕತೆ. ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ತುಂಬೆಯ ತಿರುವು ರಸ್ತೆಯಲ್ಲಿ ಮಳೆಗಾಲದಲ್ಲಿ ಕೃತಕ ನೆರೆ ಸೃಷ್ಟಿಯಾಗುತ್ತದೆ. ಮಳೆ ನೀರು ಹರಿದು ಹೋಗಲು ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಮಳೆಯ ನೀರೆಲ್ಲ ರಸ್ತೆಯಲ್ಲಿ ನಿಂತು ಇದರ ಮೇಲೆ ವಾಹನಗಳು ರಭಸದಲ್ಲಿ ಹೋಗುವಾಗ ನೀರೆಲ್ಲ ಡಿವೈಡರ್ನ ಇನ್ನೊಂದು ಭಾಗದಲ್ಲಿ ಹೋಗುವ ವಾಹನಗಳ ಮೇಲೂ ಚಿಮ್ಮಿ ಬರುತ್ತದೆ. ಕಂಬಳಗದ್ದೆಯಲ್ಲಿ ಕೋಣಗಳು ನಿಶಾನಿಗೆ ನೀರು ಹಾಯಿಸುವಂತೆ ಈ ದೃಶ್ಯ ಕಂಡುಬರುತ್ತದೆ. ರಾಷ್ಟ್ರೀಯ ಹೆದ್ದಾರಿಯ ತುಂಬೆ ತಿರುವಿನಲ್ಲಿ ರಸ್ತೆಯಿಡೀ ನೀರು ನಿಲ್ಲುವುದು ಹಳೆಯ ಸಮಸ್ಯೆ. ಹೆದ್ದಾರಿ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡ ವರ್ಷದಿಂದಲೂ ಮಳೆಗಾಲದಲ್ಲಿ ಈ ಸಮಸ್ಯೆ ಆರಂಭಗೊಂಡಿದೆ. ಮಾನ್ಸೂನ್ ಆರಂಭವಾಗುವ ಮೊದಲೇ ಚರಂಡಿಯನ್ನು ಹೂಳೆತ್ತಿ ನೀರು ಹರಿದು ಹೋಗಲು ವ್ಯವಸ್ಥೆ ಕಲ್ಪಿಸಿದರೆ ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ತೊಂದರೆ ಅನುಭವಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತಿರಲಿಲ್ಲ. ಆದರೆ ಈ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಗಮನ ಹರಿಸದ ಪರಿಣಾಮ ಪ್ರತಿ ವರ್ಷ ಈ ತೊಂದರೆ ಕಾಡುತ್ತಿದೆ. ತುಂಬೆ ತಿರುವು ರಸ್ತೆಯಲ್ಲಿ ನೀರು ತುಂಬಿಕೊಂಡಿರುವುದರಿಂದ ಅಲ್ಲಿ ಬರುವವರಿಗೆ ವಾಹನ ಸವಾರರಿಗೆ ರಸ್ತೆಯಲ್ಲಿ ನೀರು ನಿಂತಿರುವುದು ಅರಿವಿಗೆ ಬರುವುದಿಲ್ಲ. ವೇಗದಿಂದ ಬರುವ ವಾಹನಗಳು ರಸ್ತೆ ಮಧ್ಯೆ ಕೊಳದಲ್ಲಿ ತುಂಬಿಕೊಂಡಿರುವಂತಿರುವ ನೀರನ್ನು ನೋಡಿ ಏಕಾಏಕಿ ಗಲಿಬಿಲಿಗೊಳ್ಳುತ್ತಾರೆ. ಕೆಲವೊಂದು ಘನವಾಹನಗಳ ಅತಿವೇಗದ ಸಂಚಾರದಿಂದ ದ್ವಿಚಕ್ರ ವಾಹನ ಸವಾರರು ನೀರು ಎರಚಿಸಿಕೊಂಡು ಸಂಪೂರ್ಣ ಒದ್ದೆಯಾದ ಘಟನೆ ನಿತ್ಯ ನಡೆಯುತ್ತಿದೆ. ಪ್ರತಿ ವರ್ಷ ರಸ್ತೆಯಲ್ಲಿ ಕೊಳದಂತೆ ನೀರು ತುಂಬಿಕೊಂಡರೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇತ್ತ ಗಮನ ಹರಿಸಿಲ್ಲ. ಸಮಸ್ಯೆಯ ಶಾಶ್ವತ ಪರಿಹಾರಕ್ಕೆ ಪ್ರಯತ್ನಿಸಿಲ್ಲ. ಕೆಲವು ವರ್ಷಗಳ ಹಿಂದೆ ಈ ಸಮಸ್ಯೆಯಿಂದ ಕಂಗೆಟ್ಟ ಸ್ಥಳೀಯರು ಎಚ್ಚರಿಕೆ, ನಿಧಾನವಾಗಿ ಚಲಿಸಿರಿ, ಸಂಸದರ ಈಜುವ ಕೊಳ ಇದೆ ಎಂದು ಬ್ಯಾನರ್ ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಬಳಿಕ ಎಚ್ಚೆತ್ತುಕೊಂಡ ಅಧಿಕಾರಿಗಳು ರಸ್ತೆ ಬದಿ ಚರಂಡಿ ಮಾಡಿ ನೀರು ಹರಿದು ಹೋಗಲು ವ್ಯವಸ್ಥೆ ಕಲ್ಪಿಸಿದ್ರು. ಪ್ರತಿ ವರ್ಷ ಇಲ್ಲಿನ ಚರಂಡಿಯಲ್ಲಿ ಹೂಳು ತುಂಬಿಕೊಳ್ಳುವುದರಿಂದ ನೀರು ಹರಿದು ಹೋಗಲು ಸಾಧ್ಯವಾಗದೆ ಹೆದ್ದಾರಿಯಲ್ಲಿಯೇ ನಿಲ್ಲುತ್ತಿದೆ. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.